ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕುಮುದ ಅಂತ ಹೇಳಿ ಸ್ನೇಹಿತರೆ, ಇದು ಊರು ಬಂದ್ಬಿಟ್ಟು ಭೀಮಸಮುದ್ರ ಅಂತ ಹೇಳ್ಬಿಟ್ಟು ಇದು ಒಂದು ಹೋಬಳಿ ಆಗಿರುತ್ತೆ. ಜಂಜಾಟ ಏನಪ್ಪ ಅಂದರೆ ಇವ್ರದ್ದು ಸಂಸಾರದ ಒಂದು ಜಂಜಾಟ. ಲಿಂಗಾಯತ ಅಂತ ಹೇಳ್ಕೊಂಬಿಟ್ಟು ಮೋಸ ಮಾಡಿ ಮದುವೆ ಆದರು ಇವ್ರ ಗಂಡ. ಸತ್ಯ ಏನು ಅಂತ ಗೊತ್ತಾಯಿತು, ಅವರು ಗೌಡ್ರು ಅಂತ. ಆ ಒಂದು ಕಾರಣಕ್ಕೋಸ್ಕರ ಈಗ ಮನಸ್ತಾಪಗಳು ಉಂಟಾಗಿದ್ದಾವೆ. ನಿರ್ಧಾರ ಏನಪ್ಪ ಕೈಗೊಂಡಿದ್ದಾರೆ ಅಂತಂದರೆ, ಇವರು ಗೊತ್ತಾದ ನಂತರ ನೆಕ್ಕೋದಕ್ಕೆ ಸಾಮಾನು ಕೊಟ್ಟಿಲ್ಲ. ಓಕೆ, ಹಾಗೆಯೇ ಲಿಂಗಾಯತರಿಗೆ ಮಾತ್ರನೇ ಕೊಡೋದು, ಯಾವತ್ತೂ ಅದೊಂದೇ ಇವ್ರಿಗೆ ಇಷ್ಟ ಆಗೋದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಒಂದು ಸಂಸಾರದ ಜೀವನವನ್ನು ಅವ್ರ ಜೊತೆ ನಡೆಸಬೇಕು ಅಂತ ಒಂದು ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ನಡೆದ ಘಟನೆ ಬಗ್ಗೆ ಈ ರೀತಿಯಾಗಿ ವಿವರಿಸಿದ್ದಾರೆ. ಅದೇನು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇಷ್ಟಪಟ್ಟು ಜೊತೆಯಲ್ಲಿ ಇದ್ದಿದ್ದು, ಆದರೆ ಲಿಂಗಾಯತರು ಅಂತ ಹೇಳಿ ಜೊತೆಗೆ ಶ್ರೀಮಂತರು ಅಂತಲೂ ಅವರು ಹೇಳ್ಕೊಂಡಿದ್ರಂತೆ. ಒಂದು ವಾರಕ್ಕೆ ಅವರು ಬಂಡವಾಳ ಬಯಲಿಗೆ ಬಂದ್ಬಿಡ್ತು. ಅಷ್ಟರೊಳಗೆ ನನ್ನ ತೋತಿಗೆ ಚಿಮ್ಮುವ ಹಾಗೆ ಜಡಿದು ಆನಂದವನ್ನು ಅನುಭವಿಸಿದ್ರು ಅವರು. ಗೊತ್ತಾಗಿ ತುಂಬ ದುಃಖ ಆಯಿತು, ಇಂಥವ್ರ ಜೊತೆ ಇದ್ನಲ್ಲ ಅಂತ ಹೇಳ್ಬಿಟ್ಟು ಭಾಳ ಬೇಜಾರನ್ನು ಇಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, ತೀರಾ ಬೇಜಾರಾಗುವ ವಿಷಯ ಏನು ಅಂತಂದರೆ, ಹಿಂದ್ಗಡೆ ಕೊಟ್ಟು ತುಪ್ಪ ಬರುವ ಹಾಗೆ ಇಕ್ಕಿದ್ದು ಅದೊಂದು ವಿಚಾರ ಮಾತ್ರ ಭಾಳ ಇವರು ನೆನೆಸ್ಕೊಂಡಾಗೆಲ್ಲ ದುಃಖ ಬರುತ್ತಂತೆ ಇವ್ರಿಗೆ. ಈ ರೀತಿಯಾಗಿ ಮಾಡಿದ್ದು ಸರಿಯಲ್ಲ ಅಂತಕ್ಕಂಥದ್ದು ಇವರ ಒಂದು ಅನಿಸಿಕೆಯ ಮಾತಾಗಿರುತ್ತೆ. ಇನ್ನು ಲಿಂಗಾಯತರೇ ಏಕೆ ಬೇಕು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಅಂದರೆ, ಸಂಸಾರವನ್ನು ನಡೆಸೋದಕ್ಕೆ ಲಿಂಗಾಯತರೇ ಏಕೆ ಬೇಕು ಅಂತಂದರೆ, ಲಿಂಗಾಯತರು ಆದರೆ ಒಳ್ಳೆ ಮನಸ್ಸಿರುತ್ತೆ, ಸ್ವಚ್ಛತೆಯಿಂದ ಇರ್ತಾರೆ, ಚೆನ್ನಾಗಿ ಕೂಡ ನೋಡ್ಕೋತಾರೆ ಅಂತ. ಮಡಿ ಮೈಲಿಗೆ ಅಂತ ಬಂದಾಗ ಅವರು ದಿಂಗುವುದು ಅಥವಾ ಅಲ್ಲಾಡಿಸುವುದು ಕೊಡುವುದು ಅವೆಲ್ಲ ಮಾಡಲ್ಲ. ಅವರು ಪೂಜೆ ಪುರಸ್ಕಾರ ಅಂತ ಒಳ್ಳೆ ಸಂಸ್ಕೃತಿಯನ್ನು ಕಲ್ತಿರ್ತಾರೆ, ಮನೆಯಲ್ಲಿ ಕೆಟ್ಟ ಬುದ್ಧಿ ಹೇಳಿಕೊಟ್ಟಿರಲ್ಲ ಅಂತ. ಖಂಡಿತವಾಗಿಯೂ ಸ್ನೇಹಿತರೆ, ಎಲ್ಲರೂ ಅಷ್ಟೇ ಒಳ್ಳೆ ಬುದ್ಧಿನೇ ಹೇಳ್ಕೊಡೋದು, ಹಿಂಗೆ ಕೆಟ್ಟ ಬುದ್ಧಿಯನ್ನು ಹೇಳ್ಕೊಡಲ್ಲ. ಬಟ್ ಇವರು ಈ ರೀತಿಯಾಗಿ ಹೇಳಿರ್ತಕ್ಕಂಥದ್ದು ಒಂದು ಆಶ್ಚರ್ಯ ಉಂಟು ಮಾಡೋವಂಥದ್ದು. ಡೆಂಗಿ ಊರು ಬಾಗಿಲು ಸಖತ್ತಾಗಿ ಮಾಡಿದ್ದಾರೆ, ಆ ಒಂದು ಕಾರಣಕ್ಕೋಸ್ಕರ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಲ್ಯಾಂಡ್ ಕಲ್ಟಿವೇಷನ್ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ನಾನು ಒಂದೊಂದಾಗಿ ಸ್ನೇಹಿತರೆ ನೀಟಾಗಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಸಾಯಿಲ್ ಅನಾಲಿಸಿಸ್ ಅಂತೇಳಿ ಮೊದಲನೇದಾಗಿ ಮಾಡಬೇಕು, ಲ್ಯಾಂಡ್ ಕ್ಲಿಯರಿಂಗ್ ಮಾಡಬೇಕು, ನೆಕ್ಸ್ಟು ಟಿಲೇಜ್ ಅಂತ ಮಾಡಬೇಕಾಗ್ತದೆ ಸ್ನೇಹಿತರೆ. ಓಕೆ, ಇದೆಲ್ಲ ನೋಡ್ಕೊಂಡೇ ಮಾಡಬೇಕಾಗುತ್ತೆ. ಅಂದರೆ ಲ್ಯಾಂಡ್ ಕಲ್ಟಿವೇಷನ್ ಅಂದರೆ ಕೃಷಿ, ಓಕೆನಾ, ಜಮೀನಿನ ಕೃಷಿ. ಫರ್ಟಿಲೈಸೇಷನ್ ಮಾಡಬೇಕಾಗತ್ತೆ, ಇನ್ನು ಲೆವೆಲಿಂಗು, ಫರ್ಟಿಲೈಸೇಷನ್ನು, ಮತ್ತು ಒಂದು ಕ್ರಾಪ್ ಸೆಲೆಕ್ಷನ್ ಮಾಡಬೇಕಾಗತ್ತೆ, ಯಾವ್ದು ಹಾಕಬೇಕು ಅಂತ ಹೇಳ್ಬಿಟ್ಟು ಬೆಳೆನ, ಮತ್ತು ಪ್ಲ್ಯಾಂಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ಇರಿಗೇಷನ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ವೀಡ್ ಕಂಟ್ರೋಲಿಂಗು, ಮತ್ತು ಹಾರ್ವೆಸ್ಟಿಂಗು. ಸ್ನೇಹಿತರೆ, ಯಾವ ಸೀಸನಲ್ಲಿ ಯಾವ ಒಂದು ಬೆಳೆನ ಹಾಕಬೇಕು ಅಂತಕ್ಕಂಥದ್ದು ಭಾಳ ಇದಾಗಿ ಆಗುತ್ತೆ. ಓಕೆ, ಇದು ಇವತ್ತಿನ ಒಂದು ವಿಚಾರ ಆಗಿರುತ್ತೆ. ಈ ಒಂದು ವಿಚಾರ ತಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಟ್ಟು, ಹಾಗೆ ಕಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದೇ ಥರ ವಿಡಿಯೋ ಬೇಕು ಅಂದರೆ ನಾನು ಮಾಡ್ತಾ ಹೋಗ್ತೀನಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.